ನಾಲ್ಕು ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಿದ್ದರಾಮಯ್ಯ ಟೀಮ್ ಪಟ್ಟನ್ನ ಹಿಡಿದಿದೆ. ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ನಿನ್ನೆ ಭಾರಿ ಹೈಡ್ರಾಮಾ ಕೂಡ ಆಯಿತು. ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ನಿನ್ನೆ ಭಾರಿ ಹೈಡ್ರಾಮಾ ಆಗಿದೆ. ತನ್ನ ಆಪ್ತರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಿಸಬೇಕು ಅಂತ ಸಿದ್ದು ಪಟ್ಟು ಹಿಡಿದಿದ್ದಾರೆ. ಸಿಎಲ್ಪಿ ಸಭೆಗೂ ಮುನ್ನ ನಡೆದಿತ್ತು ಭಾರಿ ಹೈಡ್ರಾಮಾ. ವಿಧಾನಸೌಧಕ್ಕೆ ಬಂದು ಕಚೇರಿಗೆ ತೆರಳಿದ್ರು ಸಿದ್ದರಾಮಯ್ಯ ಅವರು. ಸಿಎಲ್ಪಿ ಸಭೆಗೆ ತೆರಳದೆ ಕಚೇರಿಗೆ ಹೋಗಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಸಿದ್ದರಾಮಯ್ಯ ಅವರ ಈ ಒಂದು ನಡೆ. ಹೈಕಮಾಂಡ್ ಸೂಚನೆ ಕೊಟ್ಟಂತೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು. ಆದರೆ ತನ್ನ ಆಪ್ತ ವಲಯ ಏನಿದೆ ಅವರನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಕಡಿಮೆ. ಯಾಕೆಂತಂದ್ರೆ ಹೈಕಮಾಂಡ್ನ ಮುಂದೆ ತನ್ನ ಆಪ್ತ ವಲಯ ಏನಿದೆ ಅವ್ರಿಗೆ ಮನ್ನಣೆ ಹಾಕಬೇಕು, ಅಥವಾ ಸಚಿವ ಸಂಪುಟದಿಂದ ಅವರನ್ನ ಕೈ ಬಿಡೋದಾಗಿರಲಿ, ಅಥವಾ ಡಿಸಿಎಂ ಹುದ್ದೆಗಳನ್ನು ಕೂಡ ಅವರಿಗೆ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ ಫಸ್ಟ್ ಅವರು ಸಿಎಲ್ಪಿ ಸಭೆಗೆ ಹೋಗ್ಲಿಕ್ಕೂ ಮುನ್ನ ತಮ್ಮ ಕಚೇರಿಗೆ ಹೋಗ್ತಾರೆ. ಅಲ್ಲಿ ಮಾತುಕತೆ ಆಗುತ್ತೆ. ಜೊತೆಗೆ ಒಂದು ಸ್ವಲ್ಪ ಬೇಸರದಲ್ಲೂ ಇದ್ದಂತೆ ಕಾಣಿಸ್ತಾ ಇತ್ತು ಸಿದ್ದರಾಮಯ್ಯ ಅವರು. ಜೊತೆಗೆ 4 ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಿದ್ದರಾಮಯ್ಯ ಅವರು ಜೊತೆಗೆ ಅವರ ಟೀಮ್ ಪಟ್ಟನ್ನ ಹಿಡಿದಿದೆ. ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ನಿನ್ನೆ ಭಾರಿ ಹೈಡ್ರಾಮಾ ಅಂತೂ ಆಗಿದೆ. ತನ್ನ ಸ್ಥಾನವಂತೂ ಭದ್ರಪಡಿಸಿಕೊಂಡ್ರು ಡಿಸಿಎಂ ಅವರು. ಬಟ್ ತನ್ನ ಆಪ್ತ ವಲಯದ ವಿಚಾರಕ್ಕೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿತಾ ಇದ್ದಾರೆ, ಸ್ಥಾನ ಸಿಗಲಿ ಅವ್ರಿಗೂ ಅಂತ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಡಿಕೆಶಿ ಜೊತೆ ರಹಸ್ಯ ಸಭೆ ಆಯಿತು. ಕಚೇರಿಗೆ ಕರೆಸಿಕೊಂಡು ಮಾತುಕತೆಯನ್ನ ನಡೆಸಿದ್ರು ಸಿದ್ದರಾಮಯ್ಯ ಅವರು. 4 ಡಿಸಿಎಂ ಸ್ಥಾನಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ ಹಂಗಾಮಿ ಸಿಎಂ. ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ, ಒಬಿಸಿಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಮುದಾಯವಾರು ಡಿಸಿಎಂ ಸ್ಥಾನವನ್ನು ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ನಿಂದ ಕ್ಲಾರಿಟಿ ಸಿಗದಂತ ಹಿನ್ನೆಲೆಯಲ್ಲಿ ಸಿದ್ದು ಸುಮ್ಮನೆ ಆಗಿಬಿಟ್ರು. ಮಾತುಕತೆ ಮಾಡಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಸಿದ್ದರಾಮಯ್ಯ. ನಂತರವಾಗಿ ಹೆಚ್ಚುವರಿ ಡಿಸಿಎಂ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಐಸಿಸಿ ನಾಯಕರು. ಸಿದ್ದು ಸಮಾಧಾನಪಡಿಸಿ ಸಿಎಲ್ಪಿಗೆ ಆನಂತರವಾಗಿ ಕರೆತಂದರು ಕೆಸಿವಿ ಮತ್ತು ಸುರ್ಜೇವಾಲಾ ಅವರು. ಇದು ಅವರು ಕಚೇರಿಗೆ ಅಂದರೆ ಫಸ್ಟ್ ಕಚೇರಿಗೆ ಹೋಗ್ತಾರೆ. ಸಿಎಲ್ಪಿ ಸಭೆಗೂ ಹೋಗ್ಲಿಕ್ಕೂ ಮುನ್ನ ಅಲ್ಲಿ ಒಂದು ಭಾರಿ ಐಡ್ರಾಮಾ ಆಗುತ್ತೆ. ಅದಕ್ಕೆ ಸಮರ್ಥನೆ ಏನಂತ ಕೊಡ್ತಾರೆ ಕಾಂಗ್ರೆಸ್ ನಾಯಕರು, ಇಲ್ಲ ನಮ್ಮ ಹೈಕಮಾಂಡ್ಗೆ ಸೂಚನೆ ಅಥವಾ ಹೈಕಮಾಂಡ್ಗೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಹೇಳಿದರು. ಆದರೆ ಅಲ್ಲಿ ಆಗಿದ್ದ ವಿಚಾರ ಏನಪ್ಪ ಅಂತಂದರೆ, ತಮ್ಮ ಆಪ್ತರು ಏನಿದ್ದಾರೆ ಅವರಿಗೆ ಡಿಸಿಎಂ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ವಿಚಾರ ಸಂಬಂಧವಾಗಿ ಮಾತುಕತೆ ಆಗಿದೆ, ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಸಿಎಲ್ಪಿ ಸಭೆಗೂ ಬರಲಿಕ್ಕೂ ಮುನ್ನ ಏನೆಲ್ಲ ಭಾರಿ ಹೈಡ್ರಾಮಾ ಆಯಿತು, ಯಾವೆಲ್ಲ ವಿಚಾರ ಸಂಬಂಧವಾಗಿ ಈಗ ಪಟ್ಟು ಹಿಡಿತಾ ಇದ್ದಾರೆ ಸಿದ್ದರಾಮಯ್ಯ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಇಲ್ಲಿನೇ ಸಿಎಲ್ಪಿ ಸಭೆ ಆಯೋಜನೆಗೊಂಡಿತ್ತು. ಸಿಎಲ್ಪಿ ಸಭೆಗೆ ಒಟ್ಟಾರೆಯಾಗಿ ಒಂದು 30 ನಿಮಿಷ ತಡವಾಗಿ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ತಡವಾಗಿ ಆಗಮಿಸಿ ನೇರವಾಗಿ ತಮ್ಮ ಕಚೇರಿಗೆ ಹೋಗ್ತಾರೆ. ಕಚೇರಿಗೆ ಕೆಸಿ ವೇಣುಗೋಪಾಲ್, ಡಿಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ 3 ಜನ ಕೂಡ ಹೋಗ್ತಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಕಚೇರಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಸುದೀರ್ಘವಾಗಿರತಕ್ಕಂಥ ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ಎಐಸಿಸಿ ಹಿಂದೇನು ಕೂಡ, ಯಾಕಂತ ಹೇಳಿದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಏನು ಸ್ಪಷ್ಟನೆ ಏನು ಕೊಟ್ಟಿರಲಿಲ್ಲ, ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಬೇರೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡ್ತೀವಿ ಅಂತ ಹೇಳಿ ಅವತ್ತೇ ಹೇಳಿದ್ರು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟದ್ದು ಒಪ್ಕೊಂಡು ಬಂದಿದ್ರು. ಅದೆಲ್ಲ ಉಳಿದಂತೆ ಬೇರೆ ಎಲ್ಲ ಚರ್ಚೆಗಳು, ಡಿಸಿಎಂ ಆಯ್ಕೆ ಇರಬಹುದು, ಸಂಪುಟ ಇರಬಹುದು, ಎಲ್ಲದೂ ಕೂಡ ದೆಹಲಿ ಹೋದಾಗ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಮೊನ್ನೆ ದೆಹಲಿ ಹೋದಾಗ್ಲೂ ಕೂಡ ಡಿಸಿಎಂ ಆಯ್ಕೆ ಇರಬಹುದು, ಸಂಪುಟ ರಚನೆ ಇರಬಹುದು, ಅದು ಯಾವುದಕ್ಕೂ ಕೂಡ ಅಷ್ಟು ಕ್ಲಾರಿಟಿಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಕಚೇರಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಮುಂದೆ ಒಂದು ಪಟ್ಟಣ ಹಿಡಿತಾರೆ. 4 ಡಿಸಿಎಂ ಮಾಡಲೇಬೇಕು ಅಂತ ಹೇಳಿ. ಒಂದು ಒಬಿಸಿ ಮಾಡಬೇಕು, ಮತ್ತೊಂದು ದಲಿತ ಮಾಡಬೇಕು, ಮತ್ತೊಂದು ಲಿಂಗಾಯತ ಮಾಡಬೇಕು, ಮತ್ತೊಂದು ಅಲ್ಪಸಂಖ್ಯಾತ ಮಾಡಬೇಕು. 4 ಸಮುದಾಯಕ್ಕೆ 4 ಪ್ರಾತಿನಿಧ್ಯ ಕೊಟ್ಟು ಡಿಸಿಎಂ ಆಯ್ಕೆ ಮಾಡಬೇಕು. ಈ ಮೂಲಕವಾಗಿ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪಟ್ಟು ಹಿಡಿತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು 10-20 ನಿಮಿಷಗಳ ಕಾಲ ಹೈಕಮಾಂಡ್ ನಾಯಕರ ಚರ್ಚೆಯನ್ನ ಮಾಡ್ತಾರೆ, ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಆ ಸಭೆಯಲ್ಲಿ ಏನೂ ಕೂಡ ಔಟ್ಕಮ್ ಬರೋದಿಲ್ಲ. ಆಯ್ತು 4 ಮಾಡ್ತೀವಿ ಅಂತೇಳಿ ಕೂಡ ಹೇಳೋದಿಲ್ಲ, ಅಲ್ವಾ ಕಡಾಖಂಡಿತವಾಗಿ 4 ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತೇಳಿ ಕೂಡ ಹೇಳೋದಿಲ್ಲ. ಈಗ ಹೈಕಮಾಂಡ್ ಹೇಳುತ್ತೆ ದೆಹಲಿಗೆ ಬನ್ನಿ, ಈ ವಿಚಾರ
ವಿಚಾರ ಎಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ. ಹೀಗಾಗಿ ಈಗ ಒಟ್ಟಾರೆಯಾಗಿ 3ನೇ ಸುತ್ತಿನಲ್ಲಿ ಹೈಕಮಾಂಡ್ ಮತ್ತೆ ಪುನಃ ಚರ್ಚೆಯನ್ನು ಮಾಡ್ಲಿಕ್ಕೋಸ್ಕರವಾಗಿ ದೆಹಲಿ ಕರೀತಾ ಇದೆ. ಹೀಗಾಗಿ ನಿನ್ನೆ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಯಾಕೊಂದು ದೊಡ್ಡ ಮಟ್ಟಕ್ಕೆ ಹೈಡ್ರಾಮೆ ಆಗಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ಆ ಸಭೆಗೆ ಸಿದ್ದರಾಮಯ್ಯ CLP ಸಭೆಗೆ ಹೋಗಿ ನೇರವಾಗಿ ಚೇಂಬರ್ ಹೋಗಿ ಕೂತ್ಕೊಳ್ಳೋದ್ರಿಂದ ಹೈಕಮಾಂಡ್ ನಾಯಕರಿಗೆ ಕೂಡ ಒತ್ತಡ ಹಾಕಿದೆ. ಇಲ್ಲಿ ಅಧಿಕಾರ ಬಿಟ್ಟುಕೊಡೋಕೆ ಏನೂ ಕೂಡ ಸಿದ್ದರಾಮಯ್ಯನವರು ರಿಟಾಲಿಯೇಟ್ ಮಾಡಿರಲಿಲ್ಲ ಅಥವಾ ಏನು ಕೂಡ ಜಟಾಪಟ್ಟಿ ಮಾಡ್ಕೊಂಡಿರಲಿಲ್ಲ. ಆದರೆ DCM ಆಯ್ಕೆ ಇರಬಹುದು ಅಥವಾ ಸಂಪುಟ ಆಯ್ಕೆ ಇರಬಹುದು, ಇದರಲ್ಲಿ ಸಿದ್ದರಾಮಯ್ಯನವರು ಸುಮ್ಮನೆ ಕೂರ್ತಾರೆ ಅಂತೇಳಿ ಆಗುವುದಿಲ್ಲ. ಹೀಗಾಗಿನೇ ಇಲ್ಲಿಗ ದೊಡ್ಡ ಮಟ್ಟಕ್ಕೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಗೆ ಬರುವಂತೆ ಹೈಕಮಾಂಡ್ ನಾಯಕರು ಬುಲಾವನ್ನು ಕೊಟ್ಟಿದ್ದು ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಒಟ್ಟಾರೆ ನಿನ್ನೆ ಸಭೆಯಲ್ಲಿ ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಮನಸ್ಥಿತಿ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಏನು ಬಯಸ್ತಾರೆ ಅದನ್ನು ಹೈಕಮಾಂಡ್ ತಲುಪುವಂತ ಕೆಲಸವಂತೂ ನಿನ್ನೆ ಆಗಿದೆ ಕುಸುಮ.